ಆಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸೂರ್ಯಂಗೆ ಹೇಳ್ತಾ ಇರ್ತಾಳೆ, ಮೀನಾ ಕೂಡ ನೋಡ್ರಿ ಅವರಿಬ್ಬರೇ ಕಂಡಿರತ್ತೋ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಕಣ ಗೊತ್ತಾಯ್ತು, ಅವರಿಬ್ರು ನೋಡಿದ್ರೆ ನನಗೆ ಯಾಕೋ ಡೌಟ್ ಬರ್ತಿದೆ, ಅವರಿಬ್ಬರ ಮೇಲೆ ಒಂದು ಕಣ್ಣಿಟ್ಟಿರ, ನೀನೊಂದು ಕಣ್ಣಿಟ್ಟಿರು ನಾನೊಂದು ಕಣ್ಣಿಟ್ಟಿರೋಣ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ರೀ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಬ್ಬರೂ ಕೂಡ ಗುಸ್ಗುಸು ಅಂತ ಹೇಳಿ ಇಬ್ಬರೂ ಕೂಡ ಮಾತಾಡ್ಕೊಂಡು ಕೂತಿರ್ತಾರೆ. ಅದು ನೋಡಿ ಈ ಕಡೆ ಸೂರ್ಯಂಗೆ ಡೌಟ್ ಹೊಡಿತಾನೆ ಇರುತ್ತೆ. ಅದಕ್ಕೆ ಈ ಕಡೆ ಹಿಂಗೆ ಮೀನನ್ನು ಅವ್ರ ಮಾವ ಕರೆದಾಗ ನೀನು ಯಾಕೋ ಬಂದೆ, ನೀನು ಹೋಗು ಅಂತ ಹೇಳ್ಬಿಟ್ಟು ಮೀನಾ ಹೋಗಮ್ಮ ಟೈಮ್ ಆಯಿತು ಮಂಗಳಾರತಿ ಮಾಡು ಅಂತ ಹೇಳ್ತಾರೆ. ಸರಿ ಆಯಿತು ಮಾವ ಅಂತ ಹೋದಾಗ ಅತ್ತೆ ನೀವೇ ಮಾಡಿ ಅಂತ ಹೇಳಿ ಈ ಕಡೆ ಅವಳು ಕೂಡ ಹೇಳ್ತಾರೆ. ನಮ್ಮ ನೀನಿಂದಾನೆ ಅದೃಷ್ಟ ಲಕ್ಷ್ಮಿ ನೀನೇ ಮಾಡಮ್ಮ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿನೂ ಒಪ್ಕೊಂಡು ಈ ಕಡೆ ದೇವ್ರು ಕುರಿಸಿದ್ದಕ್ಕೆ ಈ ಕಡೆ ಮಂಗಳಾರತಿನೂ ಕೂಡ ಮೀನನ್ನು ಈ ಕಡೆ ಶಾಂತಿ ಕೂಡ ಒಪ್ಕೊಂಡು ಮಂಗಳಾರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ. ಎಲ್ಲರೂ ಕೂಡ ಕೈ ಮುಗ್ದು ಬೇಡ್ಕೊತಾ ಇರ್ತಾರೆ. ಈ ಕಡೆ ಶಾಂತಿನೂ ಕೂಡ ಒಪ್ಕೊಂಡು ಮಂಗಳಾರತಿ ಮಾಡೋಕ್ಕೆ ಅಂತೇಳಿ ಎಲ್ಲ ನಿಂತ್ಕೊಂಡು ಮಂಗಳಾರತಿ ಕೊಡು ಅಂತ ಹೇಳ್ಬಿಟ್ಟು ಕೊಟ್ಟಾಗ ಈ ಕಡೆ ಮನೋಜ ತಗೋ ನಿಂಗೆ ಒಬ್ಬನಿಗೆ ಫಸ್ಟ್ ಒಳ್ಳೇದಾಗಲಿ ಅಂತೇಳಿ ಬೇಡ್ಕೊಳ್ತಾ ಇರಬೇಕಾದ್ರೆ ನಮ್ಮ ನನಗೆ ಫಸ್ಟ್ ಒಳ್ಳೇದಾಗಲಿ ಅಂತ ಹೇಳ್ತಿರ್ತಾನೆ. ಸರಿ ಅಂತ ಎಲ್ರಿಗೂ ಕೂಡ ಮಂಗಳಾರತಿ ಕೊಡ್ತಾ ಇರ್ತಾನೆ. ಈ ಕಡೆ ಸರಿ ಆಯಿತು ಎಲ್ಲ ಮಂಗಳಾರತಿ ಆಯಿತು, ಇವಾಗ ಬಂದು ಶಾಂತಿ ನೀನು ಬಂದು ಹಾಡು ಹೇಳು ಅಂತ ಹೇಳಿ ಈ ಕಡೆ ಅವ್ರ ಗಂಡ ಹೇಳಿದಾಗ ರೀ ಸರಿ ಆಯಿತು ಅಂತ ಹೇಳಿ ಕಸ್ತೂರಿ ಬಾ ನೀನು ಇಲ್ಲ ಕೂತ್ಕೊ ಅಂತ ಹೇಳಿ ಅವಳು ಪಕ್ಕದಲ್ಲಿ ಕೂಡಿಸ್ಕೊಂಡು ಹಾಡು ಹೇಳೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಿರ್ತಾರೆ. ಅಪ್ಪ ನೀನು ಇಷ್ಟು ದಿನ ಹಾಡು ಕೇಳಿದ್ರೆ ನಿನ್ಗೆ ಹಿಂಗೆ ಅನ್ನಿಸ್ತು ಅಂತ ಕೇಳಿದಾಗ ಇವಾಗ ನೀನು ಕೇಳಿಸ್ಕೊತಿದ್ಯಲ್ಲ ಗೊತ್ತಾಗುತ್ತೆ, ಇವಾಗ ಕೇಳಿಸ್ಕೊ ನೀನು ಅಂತ ಹೇಳಿದಾಗ ಈ ಕಡೆ ಶಾಂತಿನೂ ಕೂಡ ಹಾಡು ಹೇಳಬೇಕು ಅಂತ ಸ್ಟಾರ್ಟ್ ಮಾಡ್ತಾಳೆ. ಅವಳು ಕೂಡ ಇವಾಗ ಯಾವ ಸಾಂಗ್ ಟ್ರೆಂಡಿಂಗಲ್ಲಿ ಇರುತ್ತೆ ಆ ಸಾಂಗು ಹಾಡ್ತಾನೆ ಇರ್ತಾಳೆ. ಈ ಕಡೆ ಮನೋರೆಲ್ಲರೂ ಕೂಡ ಗಾಬರಿ ಆಗಿಬಿಡ್ತಾರೆ, ಏನು ಇಂಥ ಸಾಂಗ್ ಹಾಡ್ತಾ ಇದ್ದಾಳೆ ಅಂತ ಹೇಳಿ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಯಾರು ಏನೂ ಮಾತಾಡ್ತಾನೆ ಇರಲ್ಲ. ಈ ಕಡೆ ಸೂರ್ಯ ಇದ್ದರೆ ಅವ್ರ ಅಪ್ಪಂಗೆ ಕೇಳ್ತಿದ್ದ ಅದು ಹೆಂಗಪ್ಪ ಇಷ್ಟು ವರ್ಷದಿಂದ ತಡ್ಕೊಂಡಿದ್ದೆ ಇಂಥ ಸಾಂಗ್ ಆಡ್ತಿರ್ತಾರೆ, ಈ ಸಾಂಗ್ ಬಂದುಬಿಟ್ಟು ಟ್ರೆಂಡಿಂಗ್ ಸಾಂಗ್ಸ್ ಅಪ್ಪ ಇದು ದೇವ್ರ ಸಾಂಗ್ ಅಲ್ಲ ಅಪ್ಪ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಹೌದೇನೋ ಇದು ದೇವ್ರ ಸಾಂಗ್ ಅಲ್ವೇನೋ ಅಂತೇಳಿ ಹೇಳಿದಾಗ ಶಾಂತಿ ಇದೇನು ಶಾಂತಿ ಹಿಂಗೆ ಆಡ್ತಿದ್ಯಾ ನೀನು ಅಂತೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ಅಕ್ಕಪಕ್ಕದಲ್ಲಿರೋ ಮನೆಯವರು ಕೂಡ ಕುಂಕುಮಕ್ಕೆ ಅಂತ ಬಂದಾಗ ಅಯ್ಯೋ ನಮ್ಮ ಮನೇಲಿ ಒಲೆಗೆ ಏನು ಹಾಲಿಟ್ಟಿದ್ದೀನಿ ಉಪ್ಪಿಡುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಯಾರಿಗಾದ್ರೂ ಫೋನ್ ಮಾಡಿ ಹೇಳುವಂತೆ ಕುತ್ಕೊಳ್ಳಿ ನೀನು ಸುಮ್ಮನೆ ಹಾಡು ಕೇಳಿಸ್ಕೊ ಅಂತೇಳಿ ಶಾಂತಿ ಹೇಳ್ತಾ ಇರ್ತಾಳೆ. ಈ ಕಡೆ ಶಾಂತಿ ಹಾಡು ಹೇಳ್ತಿರೋದು ನೋಡ್ಬಿಟ್ಟು ಈ ಕಡೆ ಅವನು ಕೂಡ ಹೇಳ್ತಿರ್ತಾನೆ, ಗಂಡ ಕೂಡ ಏನು ಶಾಂತಿ ಇಂದ ಸಾಂಗ್ ಆಡ್ತೀರ, ದೇವ್ರ ಸಾಂಗ್ ಹಾಡು, ಈ ಕಡೆ ಕೃಷ್ಣ ಲಕ್ಷ್ಮಿ ಅಂತ ಸಾಂಗ್ಗಳು ಇರಲ್ವ ಅಂತ ಸಾಂಗ್ ಹಾಡು, ಅದು ಬಿಟ್ಟು ಇದು ಯಾವುದು ನೀವು ಇಂಥ ಸಾಂಗ್ ಎಲ್ಲ ಆಡ್ತೀರಿ, ಇದು ಕೇಳ್ದಿರೋ ಸಾಂಗ್ ಇವೆಲ್ಲ ಹಾಡ್ಬೇಡ ನೀನು ಅಂತ ಹೇಳ್ದಾಗ ಆಯಿತು ಸರಿ ರೀ ದೇವ್ರ ಸಾಂಗೇ ಹಾಡು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕೃಷ್ಣ ನೀನು ಬೇಗನೆ ಬಾರೋ ಅಂತೇಳಿ ಈ ಥರ ಸಾಂಗ್ ಎಲ್ಲ ಹಾಡ್ತಾ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡಿದ್ದೆ ಈ ಕಡೆ ಎಲ್ಲರೂ ಕೂಡ ಅಮ್ಮ ಏನು ತಾಯಿ ಇಂಥ ಸಾಂಗ್ ಆಡ್ತಿದ್ದಾರೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಪ್ಪ ನೀನು ಹೆಂಗಪ್ಪ ಈ ಸಾಂಗ್ ಎಲ್ಲ ಕೇಳಿಸ್ಕೊಂಡು ಹಿಂಗೆ ಹೆಂಗಿರ್ತೆ ಇಷ್ಟು ವರ್ಷ ನೀನು ಅಂತ ಕೇಳಿದಾಗ ನೀನು ನನ್ನ ಎದೆ ಮೇಲೆ ಕಲ್ಲೇ ತಾಕ್ತಿದೆ ಅಂತೆಲ್ಲ ಹಾಡು ಕೇಳಿ ಹಿಂಗೆ ನಾನು ಹೋಗ್ಬಿಡ್ಲಿ ಅನ್ನೋ ಥರ ತಾನೇ ಈ ಥರ ಮಾಡ್ತೀರ ನೀನು ಅಂತ ಹೇಳಿ ಹೇಳ್ತಿರ್ತಾನೆ. ಈ ಕಡೆ ಸೂರ್ಯನು ಕೂಡ ಆಗ ಏನಿಲ್ಲ ಕಣೋ ಸುಮ್ಮನೆ ಇರೋ ಚೆನ್ನಾಗಿ ಆಡ್ತಾಳೆ ಕೇಳಿಸ್ಕೊಳ್ಳೋ ನೀನು ಕೇಳಿಸ್ಕೊಂಡು ನೀನು ಕಿವಿನೂ ತಂಪು ಮಾಡ್ಕೊಳ್ಳೋ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈ ಕಡೆ ಆ ಪಕ್ಕದ ಮನೆ ಇರೋ ನಾಯಿ ಕೂಡ ಕಿಚ್ಚಾಡ್ತಾ ಇರುತ್ತೆ. ಏನಮ್ಮ ನೀನು ಹಾಡು ಹೇಳ್ತಿರೋದು ನೋಡಿದ್ರೆ ಪಕ್ಕದ ಮನೆ ನಾಯಿ ಕೂಡ ಕಿಚ್ಚಾಡ್ತಿದೆ ಅಂತೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇರಬೇಕಾದ್ರೆ ಸರಿ ಇರು ನಾನು ಹೋಗ್ಬಿಟ್ಟು ನಾಯಿನೆಲ್ಲ ಓಡಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ನಿನ್ನ ಹಾಡೋದನ್ನ ನಾಯಿನೂ ಕೇಳಿಸ್ಕೊಳಕ್ಕಾಗ್ತಿಲ್ಲ ಆ ಥರ ಆಡ್ತಿದ್ಯಾ ನೀನು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಯಾಕೋ ಹಾಗೆಲ್ಲ ಮಾತಾಡ್ತೀಯ ನೀನು ಅಂತೇಳಿ ಮನೋಜ್ ಕೂಡ ಕೇಳ್ತಿರ್ತಾರೆ. ನಾಯಿ ಬಗ್ಳಿದ್ರೆ ನಾಯಿಗೆ ತಾನೇ ಅರ್ಥ ಆಗುತ್ತೆ, ನೋಡೋದು ನಿನಗೆ ಎಷ್ಟು ಬೇಗ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ರೇಗಿಸ್ತಾ ಇರ್ತಾನೆ. ಈ ಕಡೆ ಸರಿ ಆಯಿತು ನಾಯಿ ಹೋಗಿ ಎದುರಿಸ್ಬರ್ತೀನಿ ಅಂತ ಸೂರ್ಯ ಹೋಗಿ ಬಂದಾಗ ಮತ್ತೆ ಕೂಡ ಹಾಡು ಹೇಳ್ತಾನೆ ಇರ್ತಾಳೆ ಅವಳು ಕೂಡ. ಆದರೂ ಕೂಡ ಯಾರೂ ಕೂಡ ತಡೆಯೋಕ್ಕಾಗ್ತಿಲ್ಲ ಅಂತ ಹಾಡು ಹೇಳ್ತಿರ್ತಾಳೆ. ಅವಳಿಗೆ ಗೊತ್ತಾಗ್ತಿರಲ್ಲ ಆ ಥರ ಸಾಂಗ್ ಎಲ್ಲ ಹಾಡ್ತಾ ಇರಬೇಕಾದ್ರೆ ಈ ಕಡೆ ಅವ್ರ ಗಂಡಂಗೆ ಆ ಸಾಂಗ್ ಎಲ್ಲ ಕೇಳಿಸ್ಕೊತಾನೆ ಇರಲ್ಲ. ಅವನು ಕೂಡ ಕಿವಿಗೆ ಹತ್ತಿ ಹಿಡ್ಕೊಂಡಿರ್ತಾನೆ. ಅವನು ಇನ್ನೂ ಕಂಟಿನ್ಯೂ ಇನ್ನೂ ಚೆನ್ನಾಗಿ ಆಡ್ತಿದ್ದೆ ಕಂಟಿನ್ಯೂ ಅಂತ ಹೇಳಿ ಹೇಳ್ತಿರ್ತಾನೆ. ಈ ಕಡೆ ಮನೋಜ್ ಕೂಡ ಅಮ್ಮ ತಾಯಿ ನೀನು ಹಾಡು ಹೇಳ್ಬೇಡಿ ಸುಮ್ಮನೆ ಇರು, ಹಾಡು ಮುಗಿತಾ ಎಲ್ಲರೂ ಚಪ್ಪಾಳೆ ಹೊಡೀರಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಎಲ್ಲರೂ ಕೂಡ ಚಪ್ಪಾಳೆ ಹೊಡಿಯೋಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡ್ತಿರ್ತಾರೆ. ಇನ್ನೂ ಮುಗ್ದಿಲ್ಲ ಇನ್ನೂ ಹಾಡಿದ್ದೆ ಕಣೆ ಕಂಟಿನ್ಯೂ ಮಾಡು ಶಾಂತಿ ಸಕ್ಕತ್ತಾಗಿ ಆಡ್ತಿದ್ದೆ ನೀನು ಇನ್ನೂ ಚೆನ್ನಾಗಿ ಆಡ್ತಿದ್ಯಾ ಕಂಟಿನ್ಯೂ ಮಾಡು ಅಂತ ಹೇಳಿ ಈ ಕಡೆ ಅವ್ರ ಗಂಡನೂ ಕೂಡ ಹೇಳ್ತಿದ್ದ ನೋಡ ನನ್ನ ಗಂಡನಿಗೆ ನನ್ನ ಸಾಂಗ್ ಅಂದ್ರೆ ಎಷ್ಟು ಇಷ್ಟ ಗೊತ್ತಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಪ್ಪ ನಿನಗೆ ಏನಪ್ಪ ನಾನು ಮಾಡಿದ್ದೀವಿ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅದರಲ್ಲಿ ಇಂಥ ಸಾಂಗ್ ಎಲ್ಲ ಕೇಳ್ಬಿಟ್ಟು ನಾವು ಸತ್ತೋಗ್ಲಿ ಅನ್ನೋ ಥರ ಹಿಂಗೆ ಆಡ್ತಿದ್ಯಾ ನೀನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನಾನು ಕೇಳಿಸ್ಕೊತಿಲ್ಲ ನಾನು ಕಿವಿಗೆ ಹತ್ತಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ನೀನಿದೆಯಾ ನೋಡು ಕಿಲಾಡಿ ನೀನು ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರ ಅಪ್ಪನಿಗೆ ಹೇಳ್ತಾ ಇರ್ತಾನೆ. ಈ ಕಡೆ ಎಲ್ಲರೂ ಕೂಡ ಹಾಡು ಹೇಳ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿರೋ ನಾಯಿ ಕೂಡ ಕಿರ್ಚಾಡ್ತಿರುತ್ತೆ. ಅದು ಪಕ್ಕದ ಮನೆಯವರು ನಾಯಿ ಕಟ್ಟಿರೋರು ಅವರು ಕೂಡ ಹೇಳ್ತಿರ್ತಾರೆ, ಏನು ತಾಯಿ ಇಂಥ ಹಾಡು ಹೇಳ್ತಿದ್ದೆ ನಿಮ್ಗೆ ಏನಾದರೂ ಹಾಡು ಹೇಳೋ ಥರ ಏನಾದರೂ ಇತ್ತು ಅಂದರೆ ಬೈಕ್ ತೆಗೆದುಬಿಟ್ಟು ಹಾಡು ಹೇಳ್ಕೊಂಡು ನಿಮ್ಮ ಮನೇಲಿ ಹಾಡು ಹೇಳ್ಕೊಳ್ಳಿ, ಅದು ಬಿಟ್ಟು ಏನು ಹಿಂಗೆ ಆಡ್ತಿದ್ದೀರಿ ನಮ್ಮ ನಾಯಿ ನೋಡಿದ್ರೆ ಕಟ್ಟಾಕಿರೋ ನಾಯಿ ಕೂಡ
ಓಡೋಗಬೇಕು ಅನ್ನೋ ಥರ ಆಡ್ತೈತೆ ಇಲ್ಲಿ ಅಂತ ಹೇಳಿದಾಗ ಈ ಕಡೆ ಶ್ರುತಿ ಇದ್ದಳು ಏನು ನಿಮ್ಮ ಅಮ್ಮ ಹಿಂಗೆ ಆಡ್ದು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ರವಿಗೆ ಹೇಳ್ತಿರ್ತಾರೆ ನನಗೂ ಗೊತ್ತಿಲ್ಲ ಕಣ್ ನಾನು ಇದೇ ಫಸ್ಟ್ ಕೇಳಿಸ್ಕೊತಿರೋದು ಅಂತೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ನಾಯಿ ಕಟ್ಟಾಕಿರೋರು ಅವರು ಕೂಡ ಬೈತಾ ಇರ್ತಾರೆ, ಯಾರಾದ್ರು ಮೈಕ್ ಆಫ್ ಮಾಡಿದ್ರು ಸಾಕು, ನಮಗೂ ಕೇಳಿಸ್ಕೊಳಕ್ಕಾಗ್ತಿಲ್ಲ, ನಾಯಿನೂ ಬಗ್ಳೋದು ನಿಲ್ಲಿಸ್ತಿಲ್ಲ, ಯಪ್ಪ ಬೇಡ ಅಂತೇಳಿ ಹೇಳ್ತಿರ್ತಾರೆ. ಈ ಕಡೆ ಶಾಂತಿಗೆ ಕೋಪ ಬಂದ್ಬಿಟ್ಟು ನಾಯಿ ನೋಡಿದ್ರೆ ಸೂಸೈಡ್ ನಾನು ಹಾಡು ಹೇಳೋದು ಕೇಳಿದ್ರೆ ಸೂಸೈಡ್ ಮಾಡ್ಕೊಳ್ಳುತ್ತಂತೆ, ಹೆಂಗೆ ಹೇಳ್ತಾರೆ ನೋಡು, ಹೊಟ್ಟೆ ಉರಿದ ಜನ, ನಾನು ಹಾಡು ಚೆನ್ನಾಗಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಹಾಡ್ದಾಗಿ ತಪ್ಪಿಸ್ಕೋಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನೇ ಏನೇ ರೋಹಿಣಿ ಹಿಂಗೆ ಆಡ್ತಾರೆ ನಿಮ್ಮ ಅತ್ತೆ ಅಂತ ಹೇಳಿದಾಗ ಅಯ್ಯೋ ಸುಮ್ಮನೆ ಯಾಕೆ ಬೇಕು ಅಂತೇಳಿ ಹೇಳ್ತಿರ್ತಾರೆ. ಅದಕ್ಕೆ ಮನೆಯವರೆಲ್ಲರೂ ಇದ್ದರು, ನೀವು ಹಾಡು ಹೇಳಿ ಅಂತೇಳಿ ಎಲ್ಲ ಶ್ರುತಿ ಕೇಳಿದಾಗ ಅಯ್ಯೋ ಮಾವ ನನ್ನ ಹೆಸರು ಶ್ರುತಿ ಮಾತ್ರ ಇದೆ, ಶ್ರುತಿ ತಕ್ಕಂತೆ ಹಾಡು ಹೇಳೋಣ ನಾನು ಅಂತೇಳಿ ಹೇಳ್ತಿರ್ತಾರೆ. ರೋಹಿಣಿ ನೀನು ಹಾಡು ಹೇಳು ಅಂತ ಕೇಳ್ದತ್ತ, ಅಯ್ಯೋ ನಮ್ಮ ಮಾವ ನಂಗೆ ಇದೆಲ್ಲ ಬರಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಅದಕ್ಕೆ ಈ ಕಡೆ ಶಾಂತಿ ಇದ್ದವಳು ಯಾರು ಹಾಡು ಹೇಳೋದು ನನಗಿಂತ ಚೆನ್ನಾಗಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಯಾಕೆ ನಮ್ಮ ಮೀನಾ ಇಲ್ವೇನೋ ಅವಳೇ ಹಾಡು ಹೇಳ್ತಾಳೆ ಬಿಡು ಅಂತೇಳಿ ಹೇಳ್ತಿರ್ತಾರೆ. ಹೌದೌದು ನಾನು ಹಾಡು ಹೇಳಿರೋದಕ್ಕೆ ನಾಯಿ ಸೂಸೈಡ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ಇನ್ನು ಇವಳು ಹಾಡೋದು ಕೇಳ್ಬಿಟ್ಟು ಸತ್ತೇ ಹೋಗುತ್ತೆ ಬಿಡಿ ಅಂತೇಳಿ ಹೇಳ್ತಿರ್ತಾಳೆ. ಈ ಕಡೆ ತುಂಬ ಚೆನ್ನಾಗಿ ಈ ಕಡೆ ಮೀನನ್ನು ಕೂಡ ಹಾಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮೀನಾ ಹಾಡು ಹೇಳಿದ್ದಕ್ಕೆ ಮನೆಯವರೆಲ್ಲರೂ ತುಂಬ ಖುಷಿಯಿಂದ ಹಾಡು ಕೇಳಿಸ್ಕೊತಾ ಇರೋದು. ಈ ಕಡೆ ಸೂರ್ಯನಿಗೆ ತುಂಬ ಖುಷಿ ಆಗ್ತಿರುತ್ತೆ ಈ ಕಡೆ ಅವಳು ಹಾಡು ಹೇಳೋದು ನೋಡಿ. ಈ ಕಡೆ ಮೀನಾ ಕೂಡ ಹಾಡು ಹೇಳ್ತಿರ್ತಾರೆ. ಎಲ್ರಿಗೂ ತುಂಬ ಖುಷಿ ಆದಾಗ ಈ ಕಡೆ ಎಲ್ಲರೂ ಕೂಡ ಚಪ್ಪಾಳೆ ಕೂಡ ಹೊಡಿತಾ ಇರ್ತಾರೆ. ಅಮ್ಮ ಎಷ್ಟು ಚೆನ್ನಾಗಿ ಹಾಡು ಹೇಳಿದೆ ಅಮ್ಮ ಅಂತ ಹೇಳ್ತಾರೆ. ಈ ಕಡೆ ಶಾಂತಿ ಇದ್ದವಳು ಹಾಂ ಭಿನ್ನಾನ್ಗೀತೆ ಇವಳು ಅಂತೇಳಿ ರೇಗಿಸ್ತಾ ಇರ್ತಾಳೆ. ಈ ಕಡೆ ಏನು ಇನ್ನು ಸಖತ್ತಾಗಿ ಹಾಡು ಹೇಳ್ತಾಳೆ ಇವಳು ಅಂತೇಳಿ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ. ಹಾಡು ಹೇಳಿದ್ದು ಮುಗೀತಾ ಅಮ್ಮ ಅಂತ ಕೇಳಿದಾಗ ಹ್ಞೂ ಮಾವ ಹಾಡು ಹೇಳಿದ್ದೆಲ್ಲ ಮುಗೀತು ಅಂತೇಳಿ ಹೇಳ್ತಾ ಇರ್ತಾರೆ. ನೋಡಿ ಹಿಂಗೆ ಕಣೆ ಹಾಡು ಹೇಳೋದು, ನೀನು ಇದೆಯಾ ಕಣೆ ತಾಯಿ ನಮ್ಮವ್ವ ಕಿವಿ ಎರಡು ಹೋಗ್ಬಿಡ್ಬೇಕು ಆ ಥರ ಹಾಡ್ತೀಯ ನೀನು ಅಂತೇಳಿ ಈ ಕಡೆ ರಂಗನಾಥು ಈ ಕಡೆ ಶಾಂತಿಗೆ ಬೈತಾ ಇರ್ತಾರೆ. ಎಲ್ಲರೂ ಕೂಡ ಖುಷಿಯಿಂದ ಎಲ್ಲರೂ ಕೂಡ ಚಪ್ಪಾಳೆ ಹೊಡ್ತಾ ಇರ್ತಾರೆ. ಸಕ್ಕತ್ತಾಗಿ ಹಾಡು ಹೇಳಿದೆ ಬಿಡು ಅಂತ ಹೇಳಿದಾಗ ಸರಿ ಆಯಿತು ಪ್ರಸಾದ ಕೊಡಿ ಎಲ್ರಿಗೂ ಅಂತ ಹೇಳಿದಾಗ ಮೀನಾ ಹಾಗೂ ಸೂರ್ಯ ಇಬ್ಬರು ಕೂಡ ಪ್ರಸಾದ ಕೊಡೋಕ್ಕೆ ನೋಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಟೇಬಲ್ ಮೇಲೆ ಒಂದು ಫೋನ್ ಬಿಟ್ಟೋಗಿರ್ತಾನೆ. ಈ ಕಡೆ ಕಣ್ಣಲ್ಲಿ ಸಿಗ್ನಲ್ ಮಾಡಿಬಿಟ್ಟು ಈ ಕಡೆ ಪೂಜೆಗೆ ಹೇಳ್ತಾರೆ. ಪೂಜೆ ಕೊಡೋಕ್ಕೆ ಫೋನ್ ಕೈಯಲ್ಲಿ ಇಟ್ಕೊಂಡಾಗ ಪೂಜಾ ನೋಡಿ ಫೋನ್ ಕೈಯಲ್ಲಿ ಇಟ್ಕೊಂಡಿದ್ದು ನೋಡ್ಬಿಟ್ಟು ನಾನು ಫೋನಿನ ಕೈಯಲ್ಲಿ ಇಟ್ಕೊಳ್ಳೋದು ಬೇಡ, ನಾನು ಇಟ್ಕೊತೀನಿ, ನನಗೆ ಜಾಬ್ ಇದೆ ಕೊಡಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಈ ಕಡೆ ಫೋನ್ ಕಲಿಯೋದು ಪ್ಲ್ಯಾನು ಫ್ಲಾಪ್ ಆಯಿತು. ಈ ಕಡೆ ಸೂರ್ಯ ಹಾಗೂ ಮೀನು ಇಬ್ಬರು ಕೂಡ ಪ್ರಸಾದ ಹಂಚ್ತಾ ಇರ್ತಾರೆ. ಈ ಕಡೆ ಎಲ್ಲ ಮುಗ್ದು ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಮುಗಿದ್ಬಿಟ್ಟು ಈ ಕಡೆ ಇಬ್ಬರೂ ಕೂಡ ಮೀನ ಕೂಡ ಮೀನು ಕಾಲು ನೋವು ಬರ್ತಿದೆ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಕಾಲು ಅಮುಕ್ತಾ ಇರ್ತಾರೆ. ಕಾಲು ನೋವು ಸರಿ ಆಯಿತಾ ಅಂತ ಕೇಳಿದಾಗ ನೀವು ಅಲ್ಲ ಬಿಡ್ರಿ ನೀವೇನಾದ್ರೂ ಕಾಲು ಅಮುಕ್ತೀರ ನೋಡ್ಬಿಟ್ಟು ಅತ್ತ ನೋಡಿದ್ರೆ ಬಾಯಿಗೆ ಬಂದಂಗೆ ಬೈತಾರೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನನ್ನ ಹೆಂಡ್ತಿ ಕಣೆ ನೀನು, ನಾನು ಏನಾದರೂ ಮಾಡ್ತೀನಿ, ಈಗ ಅವ್ರು ಯಾಕೆ ಆ ಥರ ಬೈಬೇಕು, ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿ, ನೀನು ಖುಷಿಯಿಂದ ಇರಬೇಕು ಅಷ್ಟೇ ನನಗೆ ಅಂತೇಳಿ ಹೇಳ್ತಾ ಇರ್ತಾನೆ. ಅವ್ರು ಎಷ್ಟು ಒಳ್ಳೆಯವ್ರಿ ಅಂತೇಳಿ ಹೇಳ್ತಿರ್ತಾರೆ. ಆದರೆ ನೀವು ಹೊಡಿಯೋದು ಬಡಿಯೋದು ಈ ಥರ ರೇಗೋದು ಕುಡಿಯೋದು ಇದನ್ನೆಲ್ಲ ಬಿಟ್ಟರೆ ತುಂಬ ಒಳ್ಳೆಯವರು ನೀವು ಸೂರ್ಯ ಅಂತ ಹೇಳಿ ಹೇಳ್ತಿರ್ತಾಳೆ. ಈ ಕಡೆ ಮೀನು ಕೂಡ ಅಯ್ಯೋ ಅದು ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಬಿಡೋದಕ್ಕಾಗಲ್ಲ, ಅದೆಲ್ಲ ಬಿಟ್ಬಿಟ್ರೆ ಅಂತೂ ನನ್ನ ಕೈಲಂತೂ ನಾನೇ ಇರೋದಕ್ಕಾಗಲ್ಲ, ನಾನಂತೂ ಅದನ್ನು ಬಿಡೋದೇ ಇಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ. ಈ ಕಡೆಯೂ ಕೂಡ ನೆಕ್ಸ್ಟ್ ಅಲ್ಲ ಕಣೆ ಇಷ್ಟಕ್ಕೇ ಒಂದು ದಿನಕ್ಕೇ ನೀನು ಈ ಥರ ಬದನೇಕಾಯಿ ಸುಟ್ಟು ಬದನೇಕಾಯಿ ಥರ ಹಾಕಿದ್ದೀನಿ, 2 ದಿನ ವ್ರತ ಮಾಡಬೇಕು ನೀನು, 2 ದಿನ ಚೆನ್ನಾಗಿರಬೇಕು ನೀನು, ಅಂಥದ್ರಲ್ಲಿ ನೀನು ಯಾಕೆ ಈ ಥರ ಇದೆ, ಖುಷಿಯಿಂದ ಇರು ಅಂತ ಹೇಳಿದಾಗ ಅವಳು ತುಂಬ ಖುಷಿಯಿಂದ ಇರ್ತಾಳೆ. ಸರಿ ಆಯಿತು ನೀನು ಮಲ್ಕೊ, ನಾನು ಆಚೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ ಅಯ್ಯೋ ರೀ ಎಲ್ಲಿ ಹೋಗ್ತೀರಿ, ಎಲ್ಲೋ ಹೋಗ್ಬಿಡ್ತು, ನೀವು ಇಲ್ಲೇ ಇರಬೇಕು, ಬಾಯಿ ಮುಚ್ಕೊಂಡು ಇಲ್ಲೇ ಇರಿ, ನೀವು ಕೂತ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಇಲ್ಲ ಕಣೆ ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತ, ಇಲ್ಲೇ ಇರ್ತೀರಾ ಇಲ್ವಾ ಅಂತ ಹೇಳಿದಾಗ ಸರಿ ಆಯಿತು ಇರ್ತೀನಿ, ಅದಕ್ಕೆ ಚಳಿಗೆ ಬಿಸಿ ಏನಾದರೂ ಕೊಡೋಕ್ಕಾಗುತ್ತಾ ನಿನ್ನ ಕೈಲಿ ಅಂತ ಅಂದಾಗ ರೀ ನಾನು 2 ದಿನ ಇನ್ನೂ ವ್ರತ ಮಾಡಬೇಕು, ನೀವು ನನ್ನ ಟಚ್ ಕೂಡ ಮಾಡೋಂಗಿಲ್ಲ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಮಲ್ಕೊಳ್ಳಿ ಅಂತೇಳಿ ಹೇಳ್ತಿರ್ತಾರೆ. ಏನೇ ಹಿಂಗಾಡ್ತೀನಿ ನಾನು ನಾನು ಹೋಗ್ತೀನಿ ಕಣ, ಬಂದು ಮಲ್ಕೊಳ್ಳಲ್ಲೋ ಅಂತೇಳಿ ಹೇಳ್ತಿರ್ತಾರೆ. ಏನೇ ಈ ಥರ ಗೌರವ ಕೊಡ್ತೀನಿ ನನಗೆ ಅಂತ, ಇನ್ನೇನು ಮಾತು ಇನ್ನೆಷ್ಟು ಕೊಡಬೇಕು, ಒಂದು ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವ, ಬಂದು ಮಲ್ಕೊಳ್ಳಿ ಸುಮ್ಮನೆ ಅಂತೇಳಿ ಹೇಳ್ತಿರ್ತಾರೆ. ಸರಿ ಆಯಿತು ಬಿಡಮ್ಮ, ನೀನು ಹೇಳಿದ್ಮೇಲೆ ಇನ್ನೇನು ಮಾಡೋದಕ್ಕಾಗುತ್ತೆ, 2 ದಿನ ತಾನೇ ತಡ್ಕೊತೀನಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ನೋಡು ಮಲ್ಕೊತೀನಿ, ಇಲ್ಲೇ ನಿನ್ನ ಪಕ್ಕದಲ್ಲೇ ಮಲ್ಕೊತೀನಿ ಅಂತೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಮಲ್ಕೊಳ್ಳಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನೋಡು ನಿನ್ನ ಈ ಕಡೆ ಇವಾಗ ಹೆಂಗೆ ತಿರುಗಿ ಮಲ್ಕೊಂಡಿದ್ದೀನಿ ಹಂಗೆ ಬೆಳಗ್ಗೆ ಹಿಂಗೆ ಎದ್ದೇಳ್ತೀನಿ, ನಿನ್ನ ಕಡೆ ತಿರ್ಗೋದು ಇಲ್ಲ, ನೀನು ಟಚ್ಚು ಮಾಡೋದಿಲ್ಲ, ಹಂಗೆ ಮಲ್ಕೊತೀನಿ ನೋಡ್ಕೊ ನೀನು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾರೆ. ನನಗೆ ಗೊತ್ತು ರೀ ನೀವು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಕಡೆ ಮೀನನ್ನು ಕೂಡ ಮಲ್ಗ್ತಾಳೆ. ನೆಕ್ಸ್ಟು ಬೆಳಗಿನ 2ನೇ ರಥ ಪೂಜೆ ಮಾಡಬೇಕಾದ್ರೆ ಎಲ್ಲರೂ ಕೂಡ ಪೂಜೆಗೆ ರೆಡಿ ಆಗ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಎಲ್ಲನೂ ರೆಡಿ ಮಾಡ್ಕೊತಾ ಇರಬೇಕಾದ್ರೆ ಎಲ್ಲಿ ಮನೆಯವ್ರು ಯಾರೂ ಕಾಣ್ತಿಲ್ಲ ಅನ್ನೋ ಅಂತ ಎಲ್ಲ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಹಾಗೂ ಮನೋಜ್ ಇಬ್ಬರು ಕೂಡ ಬರ್ತಾರೆ. ಅತ್ತೆ ನೋಡಿ ನಿಮಗೋಸ್ಕರ ಏನು ತಂದಿದ್ದೀನಿ ಅಂತ ಹೇಳಿ ಕೇಳಿದಾಗ ಏನಮ್ಮ ತಾಯಿ ಅಂತ ಹೇಳಿದಾಗ ಸೀರೆ ತೊಗೊಂಡು ಬಂದು ಕೊಡ್ತಾಳೆ. ಏನಕ್ಕೆ ಸೀರೆ ಅಂತ ಅಂದಾಗ ಅಯ್ಯೋ ಮನೇಲಿ ದೇವಿ ಕೂರಿಸ್ತೀವಲ್ಲ, ನೀವೇ ತಾನೇ ಹಿರಿಯರ ಮುತ್ತೆ ಇದೆ, ಅದಕ್ಕೆ ಹೇಳ್ಬಿಟ್ಟು ನಾವು ನಿಮಗೆ ಅಂತ ಹೇಳ್ಬಿಟ್ಟು ಇಷ್ಟು ಕಾಸ್ಟ್ಲಿ ಸೀರೆ ನಿಮಗೆ ಅಂತ ತಂದಿದ್ದೀನಿ ಅಂತೇಳಿ ಹೇಳ್ತಿರ್ತಾರೆ. ಹೌದೇನಪ್ಪ ತುಂಬ ಒಳ್ಳೆಯವಳು ನೀನು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಮೀನಿಗೆ ಒಂಥರ ಬೇಜಾರಾಗ್ತಾ ಇರುತ್ತೆ. ಈ ಥರ ಕಾಸ್ಟ್ಲಿ ಸೀರೆ ನಮ್ಮಪ್ಪ ನನಗೆ ಮಾತ್ರ ಕೊಡಿಸಿದ್ದು, ಅವಾಗ ಗೊತ್ತಾಗಿದ್ದು, ಅವಾಗ ತೊಗೊಂಡಿದ್ದು, ಅದು ಬಿಟ್ಟು ಇವಾಗಲೇ ನಾನು ತೊಗೊತಿರೋದು ಅಂತೇಳಿ ಹೇಳ್ತಿರ್ಬೇಕಾದ್ರೆ ರೋಹಿಣಿಗೆ ಮನಸ್ಸಿಗೆ ತುಂಬ ಖುಷಿ ಆಗ್ತಿರುತ್ತೆ.
ಇದನ್ನು ಕೇಳಿಸ್ಕೊಂಡಿದ್ದು ಸೂರ್ಯಂಗೂ ಕೂಡ ನೀವು ತಂದ್ಕೊಡ್ತೀರಾ, ಖುಷಿ ಪಡಿಸ್ತೀರಾ ಅಥವಾ ಅಮ್ಮಂಗೆ ಒಳ್ಳೇದು ಹೇಳ್ತೀರಾ, ಅದು ಬಿಟ್ಟು ನಮ್ಮ ಅಪ್ಪಂಗೆ ಏನಾದರೂ ಕೆಟ್ಟದಾಗಿ ಏನಾದರೂ ಮಾತಾಡೋಕ್ಕೆ ನಮ್ಮ ಅಪ್ಪನ ಏನೋ ಕೀಳಾಗಿ ಮಾತಾಡೋ ಥರ ಮಾಡಿದ್ರೆ ನೀವು ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ವಾರ್ನ್ ಮಾಡಿರ್ತಾರೆ. ನಾನು ನಮ್ಮ ಅಮ್ಮಂಗೆ ಸೀರೆ ತಂದ್ಕೊಟ್ಟೆ, ನಿನಗೆ ಯಾಕೋ ನಿನಗೇನೋ ಸುಮ್ಮನೆ ಇರೋದಕ್ಕಾಗಲ್ವೋ ಅಂತ ಹೇಳ್ತಿರ್ಬೇಕಾದ್ರೆ ಶಾಂತಿ ಇದ್ದಾಳೆ, ಅಯ್ಯೋ ಅವಳು ಹಂಗೆ ಬಿಡಮ್ಮ ಅಂತ ಹೇಳಿ ಹೇಳ್ತಿರ್ತಾಳೆ. ಅಲ್ಲ ಕಣೋ, ನೀನು ಸೀರೆ ತಂದ್ಕೊಟ್ಟೆ ಸರಿ, ಆದರೆ ಅಮ್ಮನಿಗೆ ಈ ಥರ ಎಲ್ಲ ಅಪ್ಪನ ಬಗ್ಗೆ ಕೀಳಾಗಿ ಮಾಡೋ ಥರ ನೀನು ಮಾಡಬೇಡ ಅಂತ ಹೇಳ್ಬಿಟ್ಟು ಸೂರ್ಯ ಮನೋಜಿಂಗೆ ಹೇಳ್ತಿರ್ಬೇಕಾದ್ರೆ ಶಾಂತಿ ಇದ್ದಾಳು, ಇದೆಲ್ಲ ಇದ್ದಿದ್ದೆ ರಾಮಾಯಣ ಬಿಡು, ಅವನಿಗೆ ಹೊಟ್ಟೆ ಉರಿ ನೀ ತಂದ್ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಹೇಳಿ ಹೇಳ್ತಿರ್ತಾರೆ. ಅತ್ತೆ ನಾವು ಪೂಜೆಗೆ ರೆಡಿಯಾಗಿ ಬರ್ತೀವಿ, ಇದಕ್ಕೆ ಮ್ಯಾಚಿಂಗ್ ಸೀರೆ ಬ್ಲೌಸ್ ಇದೆ, ಇದನ್ನೇ ಹಾಕ್ಕೊಂಡು ಬನ್ನಿ ಅಂತೇಳಿ ರೋಹಿಣಿ ಹೇಳ್ತಿರ್ಬೇಕಾದ್ರೆ ನಾನು ಇದನ್ನೇ ಉಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ನಾನು ಇದನ್ನು ಹಾಕ್ಕೊಂಡೇ ಬರ್ತೀನಿ ಅಂತ ಹೇಳಿ ಈ ಕಡೆ ಸೀರೆ ಉಡ್ಕೊಬರೋದಕ್ಕೆ ಅಂತ ಹೇಳ್ಬಿಟ್ಟು ಶಾಂತಿ ಹೋದಾಗ, ಏನಪ್ಪ ನಿನ್ಗೆ ಈ ಥರ ಎಲ್ಲ ಮಾತಾಡೋದು ನನಗೆ ಇಷ್ಟ ಆಗಲ್ಲ, ಅದಕ್ಕೆ ಹಂಗೆ ಹೇಳಿದೆ ಅಂತೇಳಿ ಹೇಳ್ತಿರ್ತಾರೆ. ಅಯ್ಯೋ ಬಿಡು, ಎಷ್ಟು ದಿನ ಇರ್ತಾರೆ, ಎಷ್ಟು ದಿನ ಮೆರೀತಾರೆ, ನಾವು ಇಲ್ಲೇ ಇರ್ತೀವಿ, ನಾವೇ ನೋಡೋಣ ಅಂತ ಹೇಳಿ ಈ ಕಡೆ ರಂಗನಾಥ್ ಹೇಳ್ತಿರ್ಬೇಕಾದ್ರೆ, ಅದೇನಪ್ಪ ನೀನಿದೆಯಾ ಅಂತ ಹೇಳ್ಬಿಟ್ಟು ನಾನು ಸಮಾಧಾನದಿಂದ ಇರ್ತೀನಿ ಅಂತ ಹೇಳಿ ಈ ಕಡೆ ಹೇಳ್ತಿರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಇಬ್ಬರೂ ಕೂಡ ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ಅದೇ ಟೈಮ್ಗೆ ಮನೆಗೆ ಮುತ್ತೈದೆಯವರು ಎಲ್ಲ ಕುಂಕುಮಕ್ಕೆ ಅರ್ಶಿನ ಕುಂಕುಮಕ್ಕೆ ಅಂತೇಳಿ ಬಂದಿರ್ತಾರೆ. ಅದಕ್ಕೇ ಈ ಕಡೆ ಸೂರ್ಯ ಆ ಕಡೆ ಮನೋಜ್ ಅವರೆಲ್ಲ ಬಂದಾಗ ಯಾರು ಇವರೆಲ್ಲ ಅಂತ ಕೇಳಿದಾಗ, ನಿಂಗೆ ಗೊತ್ತಿಲ್ವೇನೋ ಇವರೆಲ್ಲ ಅರ್ಶಿನ ಕುಂಕುಮಕ್ಕೆ ಬಂದಿದ್ದಾರೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಮೀನಾ ನೋಡು ನಿಂಗೆ ಕರೆದಿರೋರೆಲ್ಲ ಬಂದಿದ್ದಾರೆ ಅಂತೇಳಿ ಹೇಳ್ತಿರ್ತಾರೆ. ಸರಿ ಆಯಿತು ರೀ, ಮನೆಯವರೆಲ್ಲ ಬಂದಿದ್ದಾರೆ, ಇವಾಗ ನಾವು ಪೂಜೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಮ್ಮ ಈ ಸೀರಿಯಲ್ ಸಕ್ಕತ್ತಾಗಿ ಕಾಣ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಶಾಂತಿಗೆ ಹೇಳ್ತಿರ್ಬೇಕಾದ್ರೆ, ಇದು ದೇವತೆ ಥರ ಕಾಣ್ತಿದೆ, ಈ ಸೀರೆ ತೊಗೋಬೇಕಾದ್ರೆ ನನಗೆ ಸುಮಾರಾಗಿ ಅನಿಸ್ತಿತ್ತು, ಈ ಸೀರೆ ನೀನು ಉಟ್ಕೊಂಡ್ಮೇಲೆ ನಂಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಪೂಜೆ ಸ್ಟಾರ್ಟ್ ಮಾಡೋಣ ಅನ್ನೋ ಟೈಮಲ್ಲಿ ಈ ಕಡೆ ಇವರೆಲ್ಲ ಯಾರು ಅಂತ ಕೇಳಿದಾಗ, ಅವರು ಮೀನನೇ ಫ್ರೆಂಡ್ಸು ಅರ್ಶಿನ ಕುಂಕುಮಕ್ಕೆ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಿರ್ತಾರೆ ಮನೋಜ ಕೂಡ. ಸರಿ ಆಯಿತು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಮೀನಾ ಈ ಕಡೆ ರೆಡಿ ಮಾಡ್ಕೊತಾ ಇರ್ತಾಳೆ. ಅದೇ ಟೈಮ್ಗೆ ಅವ್ರ ಜೊತೆಲಿ ಬಂದಿರೋರು ಏನಿದು ಗೊಂಬೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ನೀನು ಯಾರು ಈ ಗೊಂಬೆನೆಲ್ಲ ಮುಟ್ಬಾರ್ದು ಅಂತ ಗೊತ್ತಾಗಲ್ವಾ ನಿನಗೆ ಅಂತೇಳಿ ಶಾಂತಿ ಬೈತಾ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡಿದ್ದೆ ರಂಗನಾಥ್ ಎಲ್ಲ ಸುಮ್ಮನೆ ಇರಿ, ಶಾಂತಿ ನೀನು ಯಾಕೆ ಹಿಂಗೆ ಆಡ್ತಿದ್ಯಾ, ಬಾಯ್ಲಿ ನೀನು ನನ್ನ ಜೊತೆ ಬಾಯ್ಲಿ ಬಂದು ಇಲ್ಲಿ ಕುತ್ಕೊ ಅಂತ ಹೇಳ್ಬಿಟ್ಟು ಶಾಂತಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಬೈತಾನೆ. ನಿಂಗೇನು ತಲೆ ಕೆಟ್ಟಿದ್ದೆ, ಬಂದರ ಮುಂದೆ ಎಲ್ಲ ಮನೆ ಮಾನ ಮರ್ಯಾದೆ ಎಲ್ಲ ತೆಗಿತಿಲ್ಲ, ನಿಂಗೆ ಗೊತ್ತಾಗಲ್ವಾ, ನಿಂದು ಏನೇ ಇದ್ರೂ ಅವಳಿಗೆ ನಿಂಗೆ ಮೀನಿಂಗ್ ಬೈಬೇಕಂತ ಅನ್ಸಿದ್ರು, ರೇಗಬೇಕಂತ ಅನ್ಸಿದ್ರು, ಯಾರು ಇಲ್ದಿರೋ ಟೈಮಲ್ಲಿ ರೇಗೊಬ್ಬ ಯಾರು ಏನೋ ಮಾತಾಡಲ್ಲ, ಅಂಥದ್ರಲ್ಲಿ ನಿನ್ನ ಮಾನ ಮರ್ಯಾದೆ ನೀನು ತಕ್ಕೊತೀಯಲ್ವೇ, ಮನೆಗೆ ಬಂದಿರೋ ಮುತ್ತೈದು ಜನನ ಹಿಂಗೆ ಗೌರವದಿಂದ ಕಳಿಸ್ಬೇಕು, ನಮ್ಮ ಮರ್ಯಾದೆ ಹೋದ್ರೂ ಮನೆ ಮರ್ಯಾದೆ ಹೋಗ್ದಿರೋ ಥರ ನಾವು ಕಾಪಾಡ್ಕೋಬೇಕು, ಅಂಥದ್ರಲ್ಲಿ ನೀನೇನು ಮನೆಯೊಳಗೆ ಆಗ್ಬಿಟ್ಟು ಇಷ್ಟೊಂದೆಲ್ಲ ಹಿಂಗೆಲ್ಲ ಹಾಡ್ತೀಯ, ರೇಗ್ತೀಯ, ಸುಮ್ಮನೆ ಇರೋದಕ್ಕಾಗಲ್ವ ನಿನಗೆ ಅಂತ ಹೇಳಿ ದೆವ್ವ ಕುಂತಂಗೆ ಹಾಡ್ತಿಲ್ಲ, ದೆವ್ವದ ಥರ ಹಾಡ್ಬಿಡೋದೇನೋ, ಮನೇಲಿ ಶಾಂತಿಯಾಗಿ ಇರು ಅಂತ ಹೇಳಿ ಹೇಳ್ತಿರ್ತಾರೆ. ದೆವ್ವ ಯಾವತ್ತಿದ್ರೂ ಕುಣಿತ್ಯಪ್ಪ, ಸುಮ್ಮನೆ ಶಾಂತವಾಗಿ ಇರೋದಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಿರ್ತಾರೆ. ನೀನು ಯಾಕೋ ಸುಮ್ಮನೆ ಇರೋ ಅಂತ ಹೇಳಿ ರಂಗನಾಥ್ ಹೇಳ್ತಿರ್ತಾರೆ. ನೋಡು ಒಂದ್ಸಲ ಹೇಳ್ತಿದ್ದೆ, ಮನೆ ಮಾನ ಮರ್ಯಾದೆ ಹೋಯ್ತು ಅಂದರೆ ಸುಮ್ಮನೆ ಇರಲ್ಲ ಶಾಂತಿ, ನಿನಗೆ ಹೇಳ್ತಿದ್ದೀನಿ ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಏನು ಪೂಜೆ ನಡೀತಿದೆ ಹೋಗ್ಬಿಟ್ಟು ಏನು ಹೆಲ್ಪ್ ಮಾಡಬೇಕೋ ಮಾಡೋಗು ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಿರ್ತಾರೆ. ಅಯ್ಯೋ ನಾನು ಏನು ಹೇಳಿದ್ರು ತಪ್ಪೇ ಅನ್ಸುತ್ತೆ, ನಾನು ಇಲ್ಲಿರೋದೇ ಇಲ್ಲ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಶಾಂತಿನೂ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಮಂಗಳಾರತಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಂಗಳಾರತಿ ಮಾಡ್ತಾ ಇರ್ತಾರೆ. ಈ ಕಡೆ ಮೇಕಪ್ ಕೋರ್ಸ್ ಅಂತ ಹೇಳ್ಬಿಟ್ಟು ಇದು ಶಾಂತಿ ಮೇಕಪ್ ಕೋರ್ಸ್ ಅಂತ ಹೇಳ್ಬಿಟ್ಟು ಓಪನ್ ಮಾಡಿರ್ತಾರೆ. ಈ ಕಡೆ ಅಜ್ಜ ಅಜ್ಜಿಗೂ ಊಟಕ್ಕೆ ಕರೆಯೋಕ್ಕೆ ಅಂತ ಹೇಳ್ಬಿಟ್ಟು ಸೂರ್ಯ ಬಂದಾಗ, ಹರಿ ಯಾಕ್ರಿ ಕರಿತಿದ್ದೀರಾ, ಈಗ ಆಲ್ರೆಡಿ ಕರೆದಿರೋದಕ್ಕೆ ಮನೆ ಮರ್ಯಾದೆ ಹೋಗಿದೆ, ಅದು ಇವಾಗ ಇವ್ರನ್ನ ಕರೆದ್ಬಿಟ್ಟು ಇವ್ರನ್ನ ಯಾಕೆ ಕಣ್ಣು ಇಡ್ಸೋದು, ಬೇಡ ರೀ ಕರೆಯೋದು ಅಂತೇಳಿ ಹೇಳ್ತಿದ್ದೆ. ಯಾಕೆ ನಾವು ಮನೇಲಿ ಪೂಜೆ ಮಾಡ್ತಿರೋದು, ನಾವು ಮನೆಯವ್ರು ಆಗ್ಬಿಟ್ಟು ಕರೆಯೋದಲ್ಲಿ ಏನೇ ತಪ್ಪಿದೆ, ನೀನು ಯಾಕೆ ಹಿಂಗೆ ಆಡ್ತಿದ್ಯಾ, ಸುಮ್ಮನೆ ಇರೋ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಮೀನದ ಮೇಲೆ ರೇಗ್ತಾ ಇರ್ತೀನಿ. ಅದೆಲ್ಲ ಬೇಡ ರೀ ಅನ್ನೋ ಅಷ್ಟರಲ್ಲೇ ಮನೆ ಅಕ್ಕಪಕ್ಕ ರೋಡಲ್ಲಿ ಇರೋರೆಲ್ಲರೂ ಬಂದ್ಬಿಟ್ಟು, ಯಾಕೆ ನೀವಿಬ್ರು ಗಂಡನ ಹಿಂಗೆ ಜಗಳ ಮಾಡ್ತಾ ಇದ್ದೀರಾ, ನಿಮ್ಮ ಜಗಳ ಏನಿದ್ರು ಮನೇಲಿ ಇಟ್ಕೊಳ್ಳಿ, ರೋಡಲ್ಲ ಅಂತೇಳಿ ಅವರು ಕೂಡ ಬೈತಾ ಇರ್ತಾರೆ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.